ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಸಿದ್ಧಾರ್ಥ್. ಬೆಂಗಳೂರಿನ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಗುಮಾಸ್ತ ಕೆಲಸ, ಸಂಬಳ ಅಷ್ಟಕ್ಕಷ್ಟೇ. ಆದರೆ ನಗರದ ಜೀವನ ಶೈಲಿಗೆ ಹೊಂದಿಕೊಳ್ಳಲು ಹೆಣಗಾಡುತ್ತಿದ್ದ ಸಾಮಾನ್ಯ ಯುವತಿ ನಾನು. ಮಾನ್ವಿತಾ ಟೆಕ್ ಪಾರ್ಕ್ ಹತ್ತಿರ ಒಂದು ಹಳೆಯ ಕಂಪನಿಯ ಮೇಲಿನ ಮಹಡಿಯಲ್ಲಿ ಒಂದು ಸಣ್ಣ ರೂಮ್ ಬಾಡಿಗೆ ಹಿಡಿದುಕೊಂಡಿದ್ದೇನೆ. ಕೆಳಗಿನ ಮನೆಯಲ್ಲಿ ಓನರ್ ಪ್ರದೀಪ್ ಮತ್ತು ಅವರ ಪತ್ನಿ ಶಾರದಾ ವಾಸವಾಗಿದ್ದಾರೆ. ಅವರಿಗೆ ಮಕ್ಕಳಾಗಿರಲಿಲ್ಲ. ಪ್ರದೀಪ್ ಒಬ್ಬರಿಗೆ ಸುಮಾರು 35 ವರ್ಷವಾದರೆ ಶಾರದಾಗೆ 30 ದಾಟಿರಬಹುದು. ಅವರಿಬ್ಬರ ನಡುವೆ 5 ವರ್ಷಗಳ ಅಂತರ. ಪ್ರದೀಪ್ ಅವರು ಸರ್ಕಾರಿ ಕಚೇರಿಯಲ್ಲೊಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಹೆಚ್ಚಾಗಿ ಮಾತನಾಡದ ಗಂಭೀರ ಸ್ವಭಾವದವರು. ಆದರೆ ಶಾರದಾ ಅವರ ಸ್ವಭಾವಕ್ಕೆ ತದ್ವಿರುದ್ಧ. ಅವರನ್ನು ನೋಡಿದಾಗಲೆಲ್ಲ ನನ್ನ ಎದೆಯಲ್ಲಿ ಒಂದು ಬಗೆಯ ವಿಚಿತ್ರ ಕಂಪನ. ಅವಳ ನಗು, ಮಾತು, ನಡೆ ಎಲ್ಲವೂ ನನ್ನನ್ನು ಸೆಳೆಯುತ್ತಿತ್ತು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಆಹ್ವಾನವಿತ್ತು. ಅದು ನನ್ನನ್ನು ಇನ್ನೂ ಧೈರ್ಯಶಾಲಿಯನ್ನಾಗಿ ಮಾಡುತ್ತಿತ್ತು. ನಾನು ಬಾಡಿಗೆಗೆ ಬಂದು ಮೊದಲ ದಿನದಿಂದಲೇ ಅವಳ ಮೇಲೆ ನನಗೆ ಒಂದು ರೀತಿಯ ಆಕರ್ಷಣೆ. ಅವಳು ನನ್ನೊಂದಿಗೆ ಮಾತನಾಡಿದಾಗಲೆಲ್ಲ ನನ್ನನ್ನು ಜಗತ್ತೇ ಮರೆಸಿಬಿಡುತ್ತಿತ್ತು. ಭಾನುವಾರ ಬಂದೆಂದರೆ ನನಗೆ ಹಬ್ಬ. ಪ್ರದೀಪ್ ಅವರು ಬೆಳಗ್ಗೆ ತಮ್ಮ ಸ್ನೇಹಿತರೊಡನೆ ಕ್ಲಬ್ಬಿಗೆ ಹೋಗುತ್ತಿದ್ದರು. ಮಧ್ಯಾಹ್ನದವರೆಗೂ ಬರುತ್ತಿರಲಿಲ್ಲ. ಆ ಸಮಯದಲ್ಲಿ ಮನೆಯಲ್ಲಿ ಶಾರದಾ ಒಬ್ಬಳೇ ಇರುತ್ತಿದ್ದಳು. ಆ ದಿನದಲ್ಲಿಯೇ ನನಗೂ ಅವಳಿಗೆ ಸ್ವಲ್ಪ ಹೆಚ್ಚು ಒಡನಾಟ ಬೆಳೆಯಲು ಶುರುವಾಗಿತ್ತು. ಅಂದು ಭಾನುವಾರ. ಸುಮಾರು 7 ಗಂಟೆ. ನಾನು ನಿದ್ದೆಯಿಂದ ಎದ್ದು ಕೆಳಗೆ ಬಂದೆ. ಅಡುಗೆ ಮನೆಯಿಂದ ದೋಸೆಯ ಪರಿಮಳ ಘಮಘಮಿಸುತ್ತಿತ್ತು. ಶಾರದಾ ಅಡುಗೆ ಮನೆಗೆ ಬಂದು ನಿಂತು ರೇಡಿಯೋದಲ್ಲಿ ಬರುತ್ತಿದ್ದ ಹಳೆಯ ಕನ್ನಡದ ಹಾಡನ್ನು ನಗುನಗುತ್ತಾ ದೋಸೆ ಹಾಕುತ್ತಿದ್ದಳು. ಅವಳು ತಿಳಿ ಗುಲಾಬಿ ಸೀರೆ ಬಣ್ಣ ಹುಟ್ಟಿದ್ದಳು. ನಿದ್ದೆಯಿಂದ ಎದ್ದಿದ್ದರಿಂದ ಅವಳ ಮುಖ ಸ್ವಲ್ಪ ಬಾಡಿದಂತಿತ್ತು. ಆದರೆ ಅದು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ನಾನು ಮೆಲ್ಲಗೆ ಅಡುಗೆ ಮನೆಗೆ ಬಾಗಿಲಿನಲ್ಲಿ ನಿಂತು, ಗುಡ್ ಮಾರ್ನಿಂಗ್ ಶಾರದಾ ಮೇಡಮ್, ದೋಸೆ ವಾಸನೆ ಮೇಲಿನ ರೂಮ್ವರೆಗೂ ಬಂತು ಎಂದೆ. ನನ್ನ ಧ್ವನಿ ಕೇಳಿ ಅವಳು ಹಿಂತಿರುಗಿ ನೋಡಿದಳು. ಅವಳ ತುಟಿಗಳಲ್ಲಿ ಒಂದು ನಾಚಿಕೆಯ ನಗು ಮೂಡಿತ್ತು. ಓ ಸಿದ್ಧಾರ್ಥ್, ನೀವಾ? ಬನ್ನಿ ಬನ್ನಿ, ನಿಮ್ಗಾಗಿಯೇ ಕಾಯ್ತಿದ್ದೆ. ಬಿಸಿ ಬಿಸಿ ದೋಸೆ ತಿಂದು ಹೋಗಿ ಎಂದಳು. ಪ್ರದೀಪ್ ಸರ್ ಇಲ್ವಾ? ನಾನು ಬೇಕೆಂದೇ ಕೇಳಿದೆ. ಅವರು ಬೆಳಗ್ಗೆ ಹೋದರು. ಇವತ್ತು ಅವರ ಸ್ನೇಹಿತರ ಮನೆಯಲ್ಲಿ ಏನೋ ಪಾರ್ಟಿ ಇದೆ, ಬರುವುದು ಮಧ್ಯಾಹ್ನವೇ ಎಂದು ಹೇಳುತ್ತಾ ಇದ್ರು. ಪ್ಲೇಟ್ನಲ್ಲಿ 2 ದೋಸೆ ಮತ್ತು ಚಟ್ನಿ ಹಾಕಿ ನನ್ನ ಕೈಯಲ್ಲಿತ್ತು. ನಾನು ಅಲ್ಲೇ ಇದ್ದ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿನ್ನಲು ಶುರು ಮಾಡಿದೆ. ಅವಳು ನನ್ನ ಪಕ್ಕದ ಚೇರಿನಲ್ಲಿ ಕುಳಿತುಕೊಂಡು, ಸಿದ್ಧಾರ್ಥ್, ನಿಮಗೆ ಮದುವೆ ವಯಸ್ಸಾಯಿತು, ಯಾಕೆ ಇನ್ನು ಹುಡುಗಿ ನೋಡಿಲ್ವಾ ಎಂದು ನೇರವಾಗಿ ವಿಷಯಕ್ಕೆ ಬಂದಳು. ನಾನು ನಗುತ್ತಾ, ಯಾರು ಕೊಡ್ತಾರೆ ಮೇಡಮ್ ನಮ್ಮಂಥವರಿಗೆ ಹುಡುಗಿನ? ಬ್ಯಾಂಕಿನಲ್ಲಿ ಬರೋ ಸಂಬಳದ ಬೆಂಗಳೂರಿನಲ್ಲಿ ಸಂಸಾರ ನಡೆಸೋದು ಕಷ್ಟ ಎಂದೆ. ಹಾಗೇನಿಲ್ಲ, ಒಳ್ಳೆ ಹುಡುಗನಿಗೆ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ನಿಮಗೆ ಯಾವ ಥರದ ಹುಡುಗಿ ಇಷ್ಟ? ಅವಳ ಕಣ್ಣುಗಳನ್ನು ನನ್ನನ್ನೇ ದಿಟ್ಟಿಸುತ್ತಿದ್ದವು. ನಾನು ಒಂದು ಕ್ಷಣಕ್ಕೆ ಅವಳನ್ನೇ ನೋಡಿ, ನಿಮ್ಮ ತರಹದ ಹುಡುಗಿ ಎಂದು ದಟ್ಟನೆ ಹೇಳಿಬಿಟ್ಟೆ. ನನ್ನ ಉತ್ತರದಿಂದ ಅವಳ ಒಮ್ಮೆಲೆ ಗದಡು. ಅವಳ ಮುಖ ಕಂಪಿಸಿತು. ಛೀ, ಹೋಗಿ, ನನ್ನಲ್ಲಿ ಏನಿದೆ ಅಂತ ನಿನ್ನ ತರಹದ ಹುಡುಗಿ ಬೇಕು ಅಂತ ಹೇಳೋಕೆ ಎಂದು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನಿಮ್ಮಲ್ಲಿ ಏನಿಲ್ಲ ಹೇಳಿ? ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ಸೌಂದರ್ಯ ಎಲ್ಲವೂ. ನಾನು ಧೈರ್ಯ ಮಾಡಿ ಹೇಳಿದೆ. ಅವಳು ನನ್ನ ಕಣ್ಣುಗಳನ್ನೇ ನೋಡಿದಳು. ಆ ಕ್ಷಣದಲ್ಲಿ ನಮ್ಮಿಬ್ಬರ ಮಾತುಗಳು ನಿಂತು ಕಣ್ಣುಗಳೇ ಮಾತನಾಡುತ್ತಿದ್ದವು. ಅವಳ ಮೌನವೇ ನನಗೆ ಸಮ್ಮತಿಯಂತೆ ಕಂಡಿತ್ತು. ನಾನು ಮೆಲ್ಲಗೆ ನನ್ನ ಕೈಗಳಿಂದ ಅವಳ ಕೈ ಮೇಲೆ ಇಟ್ಟೆ. ಅವಳು ವಿರೋಧಿಸಲಿಲ್ಲ, ಬದಲಾಗಿ ಕೈ ಹಿಡಿದುಕೊಂಡಳು. ನನಗೆ ಎಲ್ಲ ಧೈರ್ಯ ಬಂತು. ನಾನು ಎದ್ದು ನಿಂತು ಅವಳ ಹತ್ತಿರ ಹೋದೆ. ಅವಳು ಎದ್ದು ನಿಂತಳು. ನಮ್ಮಿಬ್ಬರ ನಡುವೆ ಕೇವಲ 2-3 ಇಂಚಿನ ಅಂತರ. ಅವಳ ಬಿಸಿ ಉಸಿರು ನನ್ನ ಮುಖಕ್ಕೆ ತಾಗುತ್ತಿತ್ತು. ನಾನು ಅವಳನ್ನು ನನ್ನೆಡೆಗೆ ಸೆಳೆದುಕೊಂಡೆ. ಅವಳು ಯಾವುದೂ ಪ್ರತಿರೋಧ ತೋರದೆ ನನ್ನ ತೋಳುಗಳಲ್ಲಿ ಬಂದಿಯಾದಳು. ಆ ಕ್ಷಣದಲ್ಲಿ ಸಮಯವೇ ನಿಂತು ಹೋದಂತೆ ಭಾಸವಾಯಿತು. ಹೊರಗಿನ ಪ್ರಪಂಚದ ಅರಿವಿಲ್ಲದೆ ನಾವು ನಮ್ಮದೇ ಆದ ಲೋಕದಲ್ಲಿದ್ದೆವು. ನಾನು ಅವಳನ್ನು ಎತ್ತಿಕೊಂಡು ಅವಳ ಬೆಡ್ರೂಮ್ ನಡೆದಾಗ ಅವಳು ವಿರೋಧಿಸಲಿಲ್ಲ. ಅವಳ ಕಣ್ಣುಗಳಲ್ಲಿ ಭಯದ ಜೊತೆಗೆ ಒಂದು ರೀತಿಯ ನಿರೀಕ್ಷೆಯೂ ಇತ್ತು. ಬೆಡ್ರೂಮ್ ಬಾಗಿಲು ಹಾಕುವ ಸದ್ದು ಕೂಡ ನಮಗೆ ಕೇಳಿಸಲಿಲ್ಲ. ನಿಮ್ಮಿಬ್ಬರ ಆಸೆಗಳು ಈ ಕ್ಷಣದಲ್ಲಿ ಒಂದಾಗಿದ್ದವು. ಆದರೆ ನಮ್ಮ ಈ ಖಾಸಗಿ ಕ್ಷಣಗಳಿಗೆ ಹೆಚ್ಚು ಆಯುಸ್ಸಿರಲಿಲ್ಲ. ನಾವು ಪರಸ್ಪರ ಆಲಿಂಗನದಲ್ಲಿದ್ದಾಗ ನಮಗೆ ಇದ್ದಕ್ಕಿದ್ದಂತೆ ಕಾಲಿಂಗ್ ಬೆಲ್ ಒಳಿತು. ಒಮ್ಮೆ 2 ಬಾರಿ 3 ಬಾರಿ ನಮ್ಮ ಇಬ್ಬರು ಬೆಚ್ಚಿಬಿದ್ದೆವು. ನನ್ನ ಎದೆ ಡವಡವ ಎಂದು ಹೊಡೆದುಕೊಳ್ಳಲು ಶುರುವಾಯಿತು. ಶಾರದೆಯ ಮುಖದಲ್ಲಿ ಬೆವರಿನ ಒಂದೇ ಹನಿಯೂ ಇರಲಿಲ್ಲ. ಅವಳು ಬೆದರಿದ್ದಳು. ಪ್ರದೀಪ್ ಇಷ್ಟು ಬೇಗ ಬಂದಿದ್ದಾರೆ ಎಂದು ಅವರು ನಡುಗಿನ ಧ್ವನಿಯಲ್ಲಿ ಕೇಳಿದಾಗ ನನಗೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ. ಬೆಡ್ರೂಮಿನಿಂದ ಹೊರಗೆ ಹೋಗಲು ದಾರಿ ಇಲ್ಲ. ನನ್ನ ಬಟ್ಟೆಗಳೆಲ್ಲ ಅಡುಗೆ ಮನೆಯಲ್ಲಿದ್ದವು. ಸಿಕ್ಕಿಬಿದ್ದರೆ ನನ್ನ ಗತಿ ಏನು? ಪ್ರದೀಪ್ ನನ್ನನ್ನು ಸುಮ್ಮನೆ ಬಿಡುತ್ತಾರಾ? ಪೊಲೀಸ್ ಕೇಸ್ ಆಗಬಹುದೇ? ನಾನು ಬ್ಯಾಂಕ್ ಕೆಲಸಕ್ಕೆ ಹೋಗಬಹುದೇ? ಸಾವಿರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಗಿರಕಿ ಹೊಡೆಯುತ್ತಿದ್ದವು. ಶಾರದಾ ತಕ್ಷಣವೇ ಎದ್ದು ಸೀರೆಯನ್ನು ಸರಿಪಡಿಸಿಕೊಂಡು, ನೀವೇ ಇಲ್ಲೇ ಇರಿ, ನಾನು ಹೋಗಿ ಬಾಗಿಲು ತೆರೆಯುತ್ತೇನೆ, ದೇವರ ಮೇಲೆ ಭಾರ ಹಾಕಿ ಎಂದು ಹೇಳಿ ರೂಮಿನಿಂದ ಹೊರಗೆ ಹೋದಳು. ನಾನು ಕಿಟಕಿಯ ಪರದೆಯ ಹಿಂದಿನಲ್ಲಿ ಇಣುಕಿ ನೋಡಿದೆ. ಪ್ರದೀಪ್ ಅವರು ತುಂಬಾ ಕೋಪದಿಂದ ನಿಂತಿದ್ದರು. ಅವರ ಕೈಯಲ್ಲೊಂದು ಬ್ಯಾಗ್ ಇತ್ತು. ಯಾಕೆ ಇಷ್ಟೊಂದು ಬಾಗಿಲು ತೆಗೆಯೋಕೆ ಫೋನ್ ಮಾಡಿದರೂ ಎತ್ತುತ್ತಿಲ್ಲ ಎಂದು ಪ್ರದೀಪ್ ಗದರಿಸಿದರು. ಅದು ನಾನು ಸ್ನಾನ ಮನೆಯಲ್ಲಿದ್ದೆ, ನಿಮ್ಮ ಧ್ವನಿ ಕೇಳಿಸಲಿಲ್ಲ, ಶಾರದಾ ಸುಳ್ಳು ಹೇಳಿದಳು.
ಪ್ರದೀಪ್ ಒಳಗೆ ಬಂದು ಸೋಫಾದ ಮೇಲೆ ಕುಳಿತರು. ನನ್ನ ಸ್ನೇಹಿತರ ಮಗನಿಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ಅದಕ್ಕೆ ಪಾರ್ಟಿ ಕ್ಯಾನ್ಸಲ್ ಆಯ್ತು. ಬೇಗ ವಾಪಸ್ ಬಂದೆ ಎಂದರು. ನನಗೆ ಒಳಗಡೆ ಉಸಿರು ಗಟ್ಟಿಯಾಯಿತಂತ ಆಯ್ತು. ಈಗ ನಾನು ಹೇಗೆ ಹೊರಗೆ ಹೋಗುವುದು? ಪ್ರದೀಪ್ ಇಲ್ಲೇ ಇದ್ದೆ ನಾನು ರಾತ್ರಿ ಇಡೀ ಆ ರೂಮಿನಲ್ಲೇ ಕಳೆಯಬೇಕೆ? ಶಾರದಾ ಅವರಿಗೆ ನೀರು ತಂದು ಕೊಟ್ಟಳು. ಪ್ರದೀಪ್ ನೀರು ಕುಡಿದು ಯಾಕೆ ಇವತ್ತು ನೀನು ಒಂಥರ ಇದ್ದೀಯಾ? ಮುಖವೆಲ್ಲ ಬೆವರಿತ್ತು. ಹುಷಾರಿಲ್ವಾ ಎಂದು ಕೇಳಿದರು. ಇಲ್ಲ, ಸ್ವಲ್ಪ ತಲೆನೋವು, ಶಾರದಾ ಉತ್ತರಿಸಿದಳು. ನಾನು ಒಳಗಡೆ ದೇವರನ್ನು ಪ್ರಾರ್ಥಿಸುತ್ತಿದ್ದೆ. ಹೇಗಾದರೂ ಮಾಡಿ ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ತಂದೆಯೇ ಎಂದು ಬೆಚ್ಚಿ ಬೀಳುತ್ತಿದ್ದೆ. ಆಗ ಪ್ರದೀಪ್ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಬೇರೆ ಯಾರೋ ಇದ್ದಾರಾ? ಯಾರು ಮಾತನಾಡಿದ ಹಾಗೆ ಆಯಿತು ಎಂದರು. ಆ ಮಾತನ್ನು ಕೇಳಿ ನನ್ನ ಪ್ರಾಣವೇ ಹೋದಂತಾಯಿತು. ಶಾರದಾ ಒಂದು ಕ್ಷಣ ತಬ್ಬಿಬ್ಬಾದಳು. ಇಲ್ಲವಲ್ಲ, ನಾನೊಬ್ಬಳೇ ಇರೋದು, ನಿಮಗೆ ಭ್ರಮೆ ಇರಬೇಕು ಎಂದಳು. ಆದರೆ ಪ್ರದೀಪ್ ಸುಮ್ಮನಾಗಲಿಲ್ಲ. ಅವರು ಎದ್ದು ನಿಂತು ಮನೆಯೆಲ್ಲ ನೋಡಲು ಶುರು ಮಾಡಿದರು. ಅವರ ಹೆಜ್ಜೆಗಳು ಬೆಡ್ರೂಮ್ನತ್ತ ಬರುತ್ತಿದ್ದಂತೆ ನನ್ನ ಹೃದಯ ಬಾಯಿಗೆ ಬಂದಂತಾಗಿತ್ತು. ಬೆಡ್ರೂಮ್ ಬಾಗಿಲು ತೆರೆದಾಗ ನನ್ನ ಕಣ್ಣುಗಳು ಮುಚ್ಚಿಕೊಂಡು ಬಿಟ್ಟೆ. ನನ್ನ ಕತೆ ಮುಗಿಯಿತು ಎಂದೇ ಭಾವಿಸಿದ್ದೆ. ಪ್ರದೀಪ್ ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ, ಆಶ್ಚರ್ಯವಿರಲಿಲ್ಲ, ಬದಲಾಗಿ ಒಂದು ರೀತಿಯ ವಿಚಿತ್ರವಾದ ಶಾಂತತೆ ಇತ್ತು. ಅವರು ನನ್ನನ್ನು ನೋಡಿದ ನಂತರ ಶಾರದನ್ನು ನೋಡಿದರು. ಶಾರದಾ ತಲೆ ತಗ್ಗಿಸಿ ನಿಂತಿದ್ದಳು. ಸಿದ್ಧಾರ್ಥ್, ಹೊರಗೆ ಬಾ. ಪ್ರದೀಪ್ ಅವರ ಧ್ವನಿ ಗಂಭೀರವಾಗಿತ್ತು. ನಾನು ನಡುಗುತ್ತಲೇ ಹೊರಗೆ ಬಂದೆ. ನನ್ನನ್ನು ಹೊರಗಿಡುತ್ತಾರೆ ಬೈಗುತ್ತಾ ಎಂದುಕೊಂಡಿದ್ದರು. ಆದರೆ ಅವರು ನನ್ನನ್ನು ಸೋಫಾದ ಮೇಲೆ ಕೂರಿಸಿದರು. ಶಾರದಾಳನ್ನು ಪಕ್ಕದಲ್ಲಿ ಕೂರಿಸಿದರು. ನಂತರ ಅವರು ಹೇಳಿದ ಮಾತುಗಳನ್ನು ಕೇಳಿ ನನಗೆ ಭೂಮಿಯೇ ನನ್ನ ಕಾಲ ಕೆಳಗಿನಿಂದ ಕುಸಿದು ಹೋದಂತೆ ಭಾಸವಾಯಿತು. ನೋಡಿ, ನನಗೆ ಎಲ್ಲ ಗೊತ್ತಿದೆ, ಪ್ರದೀಪ್ ಶಾಂತವಾಗಿ ಹೇಳಿದರು. ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ ಅಂತ ನನಗೆ ಮೊದಲಿನಿಂದಲೂ ಅನುಮಾನವಿತ್ತು. ಶಾರದಾ ಕಣ್ಣುಗಳಲ್ಲಿ ನಾನು ಈ ಬದಲಾವಣೆಯನ್ನು ಗಮನಿಸಿದ್ದೆ. ನಿನ್ನನ್ನು ನೋಡಿದಾಗ ಅವಳ ಮುಖದಲ್ಲಿ ಮೂಡುತ್ತಿದ್ದ ಹೊಳಪನ್ನು ನಾನು ನೋಡಿದ್ದೆ. ನಾನು ಮತ್ತು ಶಾರದಾ ಇಬ್ಬರ ಆಘಾತದಿಂದ ಅವರನ್ನು ನೋಡುತ್ತಿದ್ದೆವು. ಪ್ರದೀಪ್ ಮುಂದುವರಿಸಿದರು. ನಾನು ಇವತ್ತು ಕ್ಲಬ್ಬಿಗೆ ಹೋಗಿರಲಿಲ್ಲ. ನಿಮ್ಮಿಬ್ಬರನ್ನು ಪರೀಕ್ಷಿಸಲೆಂದು ಹೊರಗೆ ಹೋಗುವ ನಾಟಕ ಮಾಡಿದ್ದೆ. ನಾನು ಮನೆಯ ಹಿಂದಿನಲ್ಲಿ ಎಲ್ಲವನ್ನೂ ನೋಡುತ್ತಿದ್ದೆ. ನನಗೆ ಮಾತುಗಳೇ ಬರಲಿಲ್ಲ. ಶಾರದಾ ಅಳಲು ಶುರು ಮಾಡಿದಳು. ಅಳಬೇಡ ಶಾರದಾ, ಪ್ರದೀಪ್ ಅವರನ್ನು ಸಮಾಧಾನಪಡಿಸಿದಳು. ನನಗೆ ನಿನ್ನ ಮೇಲೆ ಕೋಪವಿಲ್ಲ ಸಿದ್ಧಾರ್ಥ್, ನಿನ್ನ ಮೇಲೂ ನನಗೆ ದ್ವೇಷವಿಲ್ಲ. ಬಹುಶಃ ತಪ್ಪೆಲ್ಲ ನನ್ನದೇ ಇರಬಹುದು. ಅವರು ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು, ನಮಗೆ ಮದುವೆಯಾಗಿ 15 ವರ್ಷವಾಯಿತು. ನಮಗೆ ಮಕ್ಕಳಿಲ್ಲ. ಯಾಕಿಲ್ಲ ಅಂತ ನಿನಗೆ ಗೊತ್ತಾ ಶಾರದಾ? ಏಕೆಂದರೆ ತೊಂದರೆ ಇರುವುದು ನಿನ್ನಲ್ಲಲ್ಲ, ನನ್ನಲ್ಲಿ. ವೈದ್ಯರು ನನ್ನ ತಂದೆಯಾಗಲು ಸಾಧ್ಯವೇ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸತ್ಯವನ್ನು ನಾನು ನಿನ್ನಿಂದ ಮುಚ್ಚಿಟ್ಟಿದ್ದೆ. ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗುತ್ತದೆ ಎಂದು ಹೆದರಿಕೊಂಡಿದ್ದೆ. ಈ ಮಾತು ಕೇಳಿ ಶಾರದಾ ದಂಗಾದಳು. ಅವಳು ಅಳುವ ನಿಂತು ಹೋಗಿತ್ತು. ನನಗೆ ಒಂದು ಮಗುವಿನ ಆಸೆ ಬಹಳವಿತ್ತು ಶಾರದಾ. ನಿನ್ನನ್ನು ತಾಯಿಯಾಗಿ ನೋಡಬೇಕೆಂಬ ಕನಸಿತ್ತು. ಆದರೆ ನನ್ನಿಂದ ಅದು ಸಾಧ್ಯವಾಗಲಿಲ್ಲ. ದತ್ತು ತೆಗೆದುಕೊಳ್ಳೋಣ ಅಂತ ನಿನಗೆ ಒಪ್ಪಿಗೆ ಇಲ್ಲ. ನಿನಗೆ ನಿನ್ನದ್ದೇ ಆದ ರಕ್ತ ಹಂಚಿಕೊಂಡು ಬರುವ ಮಗು ಬೇಕಿತ್ತು. ಪ್ರದೀಪ್ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವತ್ತು ನಮ್ಮಿಬ್ಬರನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ನನಗೆ ಕೋಪ ಬರುವ ಬದಲು ಒಂದು ಹೊಸ ಆಲೋಚನೆ ಬಂತು. ಯಾಕೆ ಹೀಗಾಗಬಾರದು? ಯಾಕೆ ಸಿದ್ಧಾರ್ಥ್ ನಮ್ಮ ಈ ಕೊರತೆಯನ್ನು ನೀಗಿಸಬಾರದು? ನಾನು ಮತ್ತು ಶಾರದಾ ಇಬ್ಬರು ಆಘಾತದಿಂದ ಅವರನ್ನು ನೋಡುತ್ತಿದ್ದೆವು. ಪ್ರದೀಪ್ ಮುಂದುವರೆಸಿದರು. ಸಿದ್ಧಾರ್ಥ್, ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ನೀನು ನಮಗೆ ಸಹಾಯ ಮಾಡುತ್ತೀಯಾ? ನಮಗೆ ಒಂದು ಮಗುವನ್ನು ಕೊಡುತ್ತೀಯಾ? ಈ ಮಗು ನಮ್ಮದ್ದು. ಸಮಾಜದ ದೃಷ್ಟಿಯಲ್ಲಿ ಇದು ನನ್ನ ಮತ್ತು ಶಾರದಾ ಮಗು. ಆದರೆ ಸತ್ಯ ನಮ್ಮ ಮೂವರಲ್ಲಿ ಮಾತ್ರ ಗೊತ್ತಿರುತ್ತದೆ. ನೀನು ಈ ಮನೆಯಲ್ಲೇ ಇರಬಹುದು, ಮಗುವಿನ ಚಿಕ್ಕಪ್ಪನಾಗಿ, ನಮ್ಮ ಕುಟುಂಬದ ಸದಸ್ಯನಾಗಿ. ಒಪ್ಪಿಗೆಯೇ? ಅವರ ಮಾತುಗಳು ನನ್ನ ತಲೆಯಲ್ಲಿ ಸುತ್ತುವುದರಿಂದ ಹೊಡೆದಂತೆ ಭಾಸವಾಯಿತು. ಇದು ಎಂತಹ ಪ್ರಸ್ತಾಪ? ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯ ಬದಲು ಇಂತಹ ಒಂದು ಜವಾಬ್ದಾರಿಯೇ? ಶಾರದಾ ಪ್ರದೀಪ್ ಅವರ ಕಾಲಿಗೆ ಬಿದ್ದು ಅಳುತ್ತಿದ್ದಳು. ನನ್ನನ್ನು ಕ್ಷಮಿಸಿಬಿಡಿ, ನಾನು ದಾರಿ ತಪ್ಪಿಬಿಟ್ಟೆ ಎನ್ನುತ್ತಿದ್ದಳು. ಪ್ರದೀಪ್ ಅವಳನ್ನು ಎಬ್ಬಿಸಿ, ನಾನು ನಿನ್ನನ್ನು ಕ್ಷಮಿಸುತ್ತಿದ್ದೇನೆ ಶಾರದಾ. ಈ ನಿರ್ಧಾರ ತೆಗೆದುಕೊಳ್ಳಬೇಕಾದವನು ಸಿದ್ಧಾರ್ಥ್ ಎಂದು ಹೇಳಿದರು. ನಾನು ಗೊಂದಲದಲ್ಲಿದ್ದೆ. ನನ್ನ ಆಸೆ ಒಂದು ಇಂತಹ ಅನಿರೀಕ್ಷಿತ ತಿರುವನ್ನು ಪಡೆದುಕೊಳ್ಳುತ್ತದೆ ಎಂದು ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ. ಒಂದು ಕಡೆ ನನ್ನ ತಪ್ಪು, ಇನ್ನೊಂದೆಡೆ ಒಂದು ಕುಟುಂಬದ ಸಂತೋಷ. ನಾನು ಏನು ಮಾಡಲಿ? ಕೆಲವು ನಿಮಿಷಗಳ ಮೌನದಲ್ಲಿ ನಂತರ ನಾನು ತಲೆ ಎತ್ತಿ, ನಾನು ಒಪ್ಪಿದ್ದೇನೆ ಎಂದೆ. 1 ವರ್ಷದ ನಂತರ ಶಾರದಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮನೆಯಲ್ಲಿ ಸಂತೋಷದ ಹೊಳೆ ಹರಿಯುತ್ತಿತ್ತು. ಪ್ರದೀಪ್ ಅವರ ಮುಖದಲ್ಲಿ ತಂದೆಯಾದ ಸಂಭ್ರಮವಿತ್ತು. ಶಾರದಾ ಮುಖದಲ್ಲಿ ಮೃದುತ್ವದ ಕಳೆ ಬಂದಿತ್ತು. ನಾನು ಅದೇ ಮನೆಯಲ್ಲಿ ಮೇಲಿನ ಮಹಡಿಯಲ್ಲಿ ವಾಸವಾಗಿದ್ದೆ. ಆ ಮಗುವಿಗೆ ನಾನೇ ಕರಣ್ ಎಂದು ಹೆಸರಿಟ್ಟಿದ್ದೆ. ಸಮಾಜದ ದೃಷ್ಟಿಯಲ್ಲಿ ನಾನು ಆ ಮನೆಯ ಬಾಡಿಗೆದಾರ. ಆದರೆ ಆ ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ನಾನು ಆ ಮಗುವಿನ ಚಿಕ್ಕಪ್ಪ. ಕರಣ್ ನನ್ನನ್ನು ನೋಡಿದಾಗಲೆಲ್ಲ ನಗುತ್ತಾನೆ. ನನ್ನನ್ನು ಕಂಡರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ನನ್ನ ಜೀವನದ ಒಂದು ವಿಚಿತ್ರವಾದ ಈ ತಿರುವನ್ನು ಪಡೆದುಕೊಂಡಿದೆ. ಆಸೆಯಿಂದ ಶುರುವಾದ ನನ್ನ ಪಯಣ ಒಂದು ಅನಿರೀಕ್ಷಿತ ಸಂಬಂಧದಲ್ಲಿ ಕೊನೆಗೊಂಡಿದೆ. ಕೆಲವೊಮ್ಮೆ ಜೀವನದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ನಿರ್ಧರಿಸಲು ಬಹಳ ಕಷ್ಟ. ನಮ್ಮ ಆಸೆಗಳು ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತವೆ ಎಂದು ಹೇಳಲಾಗುವುದಿಲ್ಲ. ಆದರೆ ಒಂದು ಮಾತು ಸತ್ಯ, ನಾನು ಇಂದು ಒಂಟಿಯಾಗಿಲ್ಲ.
ನನಗೆ ಒಂದು ಕುಟುಂಬವಿದೆ, ನನಗೆ ಮಗುವಿದೆ. ಈ ಸಂಬಂಧಕ್ಕೆ ಹೆಸರಿಲ್ಲದಿರಬಹುದು, ಆದರೆ ಇದರಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯವಿದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.